ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠಗಳ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಿ? ಎಲ್ಲರೂ ಸಂತೋಷವಾಗಿದ್ದೀರಾ? ಎಲ್ಲರೂ ಕೂಡ ಸಂತೋಷವಾಗಿದ್ದೀನಿ ಎಂಬುದಾಗಿ ನಾನು ಬಯಸ್ತೇನೆ. ಹಲ್ಲೆಲೂಯಾ. ಈ ನೂತನವಾದ ದಿನದಲ್ಲಿ ಮತ್ತೊಂದು ಆವರ್ತಿ ದೇವರು ನಮಗೆ ಪ್ರಾರಂಭದಿಂದ ಇಲ್ಲಿಯವರೆಗೂ ಹಾಡುಗಳಲ್ಲಿಯೂ ಆರಾಧನೆಗಳಲ್ಲಿಯೂ ನಾವು ಮಹಿಮೆ ಪಡಿಸಿದ್ದೇವೆ. ಅದಕ್ಕಾಗಿ ನಾನು ಬಹಳ ಸಂತೋಷವನ್ನಾಗಿದ್ದೇನೆ. ಕರ್ತನ ಸನ್ನಿಧಾನದಲ್ಲಿ ಯಾರೆಲ್ಲ ಸಂತೋಷವಾಗಿರ್ತಾರೋ ಅವ್ರಿಗೆ ಏನು ಮಾಡ್ತಾನ? ದೇವರು ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನಂತೆ. ಏನು ಮಾಡ್ತಾನಂತೆ? ಇಷ್ಟಾರ್ಥಗಳನ್ನು ನೆರವೇರಿಸ್ತಾನಂತೆ. ನಾವು ಯಾವಾಗಲೂ ಕೂಡ ಕರ್ತನ ಸನ್ನಿಧಾನದಲ್ಲಿ ಸಂತೋಷದಿಂದ ಇರಬೇಕು. ಹಲ್ಲೆಲೂಯಾ. ಇದು ನನ್ನ ಮೊದಲನೆಯ ಬಾರಿ ಪ್ರಸಂಗ ಹೇಳ್ತಿದ್ದೀನಿ, ಅದಕ್ಕೆ ನನಗೆ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಹಲ್ಲೆಲೂಯಾ. ಎಲ್ಲರೂ ಕೂಡ ನಿಮ್ಮ ಬೈಬಲ್ ಅನ್ನು ತಿರುಗಿಸ್ರಿ. ಕೀರ್ತನೆಗಳ ಬರೆದ ಪುಸ್ತಕ 55ನೇ ಅಧ್ಯಾಯ 22ನೇ ವಚನ ಯಾರಾದರೂ ಗಟ್ಟಿಯಾಗಿ ಸ್ಪಷ್ಟವಾಗಿ ಓದಿ ಸಹಕರಿಸಿ. ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ನೀತಿವಂತರು ಎಂದಿಗೂ ಕೂಡ ಕದಲುಗೊಳಿಸುವುದಿಲ್ಲ. Hallelujah. The book of Psalm chapter number 55 verse 22. Cast your burden on the Lord, he will sustain you, he will never allow the righteousness be shaken. Righteousness be shaken ಅಂತಂದ್ರೆ ನೀತಿವಂತರು ಎಂದಿಗೂ ಕೂಡ ಕದಲುಗೊಳಿಸುವುದಿಲ್ಲ. Hallelujah. From there to here, he will never allow the righteousness be shaken. ಯಾರೆಲ್ಲ ಅಲ್ಲೆಲ್ಲಿದ್ದ ಕೂತಿದ್ರು ಇಲ್ಲವರೆಗೆ ದೇವರು ಎಂದಿಗೂ ಕೂಡ ನೀತಿವಂತರನ್ನ ಕದಲುಗೊಳಿಸುವುದಿಲ್ಲ. Hallelujah. ನಿಮ್ಮ ಕುಟುಂಬದ ಬಗ್ಗೆ ನೀವು ಚಿಂತೆ ಮಾಡ್ತಾ ಇದ್ರೆ, ನಿಮ್ಮ ಓದಿನ ಕುರಿತವಾಗಿ ನೀವು ಚಿಂತೆ ಮಾಡ್ತಿದ್ರೆ, ನಿಮ್ಮ ಜಾಬಿನ ಕುರಿತವಾಗಿ ನೀವು ಚಿಂತೆ ಮಾಡ್ತಿದ್ರೆ, ನಿಮ್ಮ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಹೇಗೆ ಕಟ್ಟಬೇಕೆಂಬುದಾಗಿ ಚಿಂತೆ ಮಾಡ್ತಿದ್ರೆ, ಮಾಮ ನನಗೆ ಇನ್ನೂ ಮದುವೆನೇ ಆಗಿಲ್ಲ ಎಂಬುದಾಗಿ ನೀವು ಚಿಂತೆ ಮಾಡ್ತಾ ಇದೆಯಾ? ಚಿಂತೆ ಮಾಡಬೇಡ್ರಿ. ಹಲ್ಲೆಲೂಯಾ. ಇಲ್ಲಿ ಸ್ಪಷ್ಟವಾಗಿ ಏನು ಹೇಳ್ತಿದೆ? ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕಿದೆ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಪ್ರಪಂಚದಲ್ಲಿ ನೀವು ಕೈ ಬಿಡಲ್ಪಟ್ಟಂತ ಅನುಭವ ನಿಮ್ಗೆ ಆಗ್ತಾ ಇದೆನಾ? ನಾವೇನ್ ಮಾಡಬಾರ್ದು? ಚಿಂತೆ ಮಾಡಬಾರ್ದು. ಈ ಮೇಲೆ ಕೊಟ್ಟಿರುವಂತ ವಚನ ನಿಜಕ್ಕೂ ನಮ್ಮೆಲ್ಲರನ್ನು ಬಲಪಡಿಸ್ತಾ ಇದೆ. ಎಷ್ಟು ಜನ ನಂಬ್ತಾ ಇದ್ರಿ ಈ ವಚನ ನಮ್ಮನ್ನು ಬಲಪಡಿಸ್ತಾ ಇದೆ ಎಂಬುದಾಗಿ? ಹಲ್ಲೆಲೂಯಾ. ನಿಜಕ್ಕೂ ಈ ವಚನ ನಮ್ಮನ್ನು ಬಲಪಡಿಸ್ತಾ ಇದೆ. ನೋಡ್ರಿ, ಒಂದೇ ಕೊರಿಂಥೀಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 32ನೇ ವಚನ ಯಾರಾದ್ರೂ ಓದಿ. ನೋಡ್ರಿ, ಅಪೊಸ್ತಲ ಪೌಲನು ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ಚಿಂತೆ ಇಲ್ಲದವರಾಗಿರಬೇಕೆಂಬುದಾಗಿ ನನ್ನ ಇಷ್ಟವಾಗಿದೆ. ಅಪೊಸ್ತಲ ಪೌಲನು ಕೊರಿಂಥದವರಿಗೆ ಬರೀತಿದ್ರೆ ಏನಂತ? ನೀವು ದುಃಖ ಇಲ್ಲದವರಾಗಿರಬೇಕೆಂಬುದಾಗಿ, ನೀವು ಚಿಂತೆ ಇಲ್ಲದವರಾಗಿರಬೇಕೆಂಬುದಾಗಿ ನನ್ನ ಇಷ್ಟವಾಗಿದೆ ಎಂಬುದಾಗಿ ಅಪೊಸ್ತಲ ಪೌಲನು ಕೊರಿಂಥದವರಿಗೆ ಬರೀತಾ ಇದ್ದಾನೆ. ಹಲ್ಲೆಲೂಯಾ. The Gospel of Matthew chapter number 11 verse 28. Come to me all you who are labor and heavily glad, and I will give you the rest. ಎಲ್ಲರೂ ಕೂಡ ನಿಮ್ಮ ಬೈಬಲ್ ಅನ್ನು ತಿರುಗಿಸ್ರಿ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ ಎಲ್ಲರಿಗೆ ಗೊತ್ತಿರುವಂತ ವಾಕ್ಯ ಓದ್ರಿ. ಕಷ್ಟಪಡುವವರೇ ಹೊರ ಹೊತ್ತುವವರೇ ನೀವೆಲ್ಲ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ದೇವ್ರು ಏನ್ ಕೊಡ್ತಾನಂತೆ? ಕಷ್ಟಪಡುವವ್ರನ್ನ, ಹೊರ ಹೊತ್ತುವವ್ರನ್ನ, ಚಿಂತೆ ಮಾಡುವವ್ರನ್ನ ದೇವರು ಕರಿತಾ ಇದ್ದಾರೆ. ನೀನು ಬಂದು ನನ್ನ ಸನ್ನಿಧಾನದಲ್ಲಿ ಏನ್ ಮಾಡು? ಪ್ರಾರ್ಥನೆ ಮಾಡು, ಆಗ ನಾನು ನಿಮಗೆ ಒಂದು ವಿಶ್ರಾಂತಿಯನ್ನು ಕೊಡ್ತೇನೆ, ದೈವಿಕವಾದ ಸಮಾಧಾನವನ್ನು ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಿಮ್ಮ ಚಿಂತೆಯನ್ನು ಮರೆಯಲು ಕರ್ತನನ್ನು ಸ್ತುತಿಸಲು ಕಳುಹಿಸಿಕೊಡು ಪವಿತ್ರಾತ್ಮನೇ. ಏನು? ನಾವು ದೇವರನ್ನ ಕೇಳ್ಕೊಳ್ಬೇಕು. ಏನಂತ? ಚಿಂತೆಯನ್ನು ಮರೆಯಲು ಕರ್ತನನ್ನು ಸ್ತುತಿಸಲು ನಮಗೆ ಪವಿತ್ರಾತ್ಮನೇ ಕಲಿಸಿಕೊಡಿ ಎಂಬುದಾಗಿ ನಾವು ಪ್ರತಿದಿನವೂ ಕೇಳಿಕೊಳ್ಳಬೇಕು. ಹಲ್ಲೆಲೂಯಾ. ಇವತ್ತು ಕೂಡ ದೇವರು ನಮ್ಮನ್ನು ಕರಿತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಇವತ್ತು ಕೂಡ ದೇವರು ನಮ್ಮನ್ನು ಕರಿತಾ ಇದ್ದಾರೆ. ನಮ್ಮ ನೀತಿಯ ಮೇಲೆ, ನಮ್ಮ ಸ್ವಂತ ಜ್ಞಾನದ ಮೇಲೆ, ತಿಳುವಳಿಕೆ ಮೇಲೆ ನಾವು ಯಾವತ್ತೂ ಕೂಡ ಆತುಕೊಳ್ಳಬಾರದು. ಏನ್ ಮಾಡಬಾರ್ದು? ನಮ್ಮ ಸ್ವಂತ ಜ್ಞಾನದಿಂದ, ತಿಳುವಳಿಕೆಯಿಂದ, ನೀತಿಯ ಮೇಲೆ ಆತುಕೊಳ್ಳಬಾರದು. ಅವುಗಳು ನಾವು ಜಯಿಸಿದಂತೆ ಎಂದೂ ಕೂಡ ಸಹಾಯ ಮಾಡುವುದಿಲ್ಲ. ಏನ್ ಮಾಡುವುದಿಲ್ಲ? ಸಹಾಯ ಮಾಡುವುದಿಲ್ಲ. ನಾವು ಯಾರ ಮೇಲೆ ಹತ್ಕೊಳ್ಬೇಕು? ಸರ್ವಶಕ್ತನ ದೇವರ ಮಾತ್ರ ಹತ್ಕೊಳ್ಬೇಕು. ಕರ್ತನಾದ ಯೇಸು ಸ್ವಾಮಿನ ಮಾತ್ರ ಹತ್ಕೊಳ್ಬೇಕು. ಆಗ ದೇವರು ಏನ್ ಮಾಡ್ತಾರ? ನಮಗೆ ಒಂದು ಅದ್ಭುತವನ್ನು, ಜಯವನ್ನು ಕೊಡುತ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತಾ ಇದ್ರ? ದೇವರು ಏನ್ ಮಾಡ್ತಾನೆ? ಜಯವನ್ನು ಕೊಡ್ತಾನೆ ಇಲ್ಲ?
ನೋಡ್ರಿ, ಒಮ್ಮೆ ಒಬ್ಬ ತಾಯಿ ತನ್ನ ಮಗುಗೆ ಆ ಮಗುವಿನ ಆಶೀರ್ವಾದ ಕೊಡೆಂಬುದಾಗಿ ಈ ಪರಿಶುದ್ಧ ಆಲಯದಲ್ಲಿ ನೀವೆಲ್ಲ ಹೇಗೆಲ್ಲ ಬಂದಿದ್ರಿ ಭಾನುವಾರ, ಆಗ ಆ ತಾಯಿ ಏನ್ ಮಾಡಿದ್ರು, ದೇವರೇ ನನಗೆ ಒಂದು ಮಗುವಿನ ಆಶೀರ್ವಾದ ಕೊಡೆ ಎಂಬುದಾಗಿ ಪರಿಶುದ್ಧ ಆಲಯದಲ್ಲಿ ಬಂದು ಕಣ್ಣೀರಿಂದ ಎಡೆಬಿಡದೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಏನ್ ಮಾಡ್ತಾ ಇದ್ದಾಳೆ? ಕಣ್ಣೀರಿಂದ ಎಡೆಬಿಡದೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆ ಪ್ರಾರ್ಥನೆಯನ್ನು ಕೇಳಿ ದೇವರು ಬಲು ಬೇಗನೆ ಉತ್ತರವನ್ನು ಕೊಟ್ಟು ಒಂದು ಗಂಡು ಮಗನ್ನು ಕೊಟ್ಟು ಆಶೀರ್ವಾದ ಮಾಡಿದ್ರು. ಆದ್ರೆ ಆ ತಾಯಿಯ ಸಂತೋಷ ಸ್ವಲ್ಪವಾಗಿತ್ತು. ಯಾಕ? ಆ ತಾಯಿ ಕೇಳಿದ್ರು ಏನಂತ? ದೇವರೇ ನನಗೆ ಒಂದು ಮಗುವಿನ ಆಶೀರ್ವಾದ ಕೊಡು ಎಂಬುದಾಗಿ ಕಣ್ಣೀರಿಂದ ಎಡೆಬಿಡದೆ ಪ್ರಾರ್ಥನೆ ಮಾಡಿದ್ರು. ದೇವರು ಆ ಪ್ರಾರ್ಥನೆಯನ್ನು ಕೇಳಿ ಏನ್ ಮಾಡ್ದ? ಬಲು ಬೇಗನೆ ಉತ್ತರವನ್ನು ಕೊಟ್ಟು ಒಂದು ಗಂಡು ಮಗನ್ನು ಕೊಟ್ಟ. ಆದರೂ ಕೂಡ ಆ ತಾಯಿಯ ಸಂತೋಷ ಏನಾಗಿತ್ತು? ಸ್ವಲ್ಪವಾಗಿತ್ತು. ಕಾರಣ ಇಷ್ಟೇ, ಆ ಮಗನು ಪೋಲಿಯೋದಿಂದ ಬಾಧೆ ಪಡ್ತಾ ಇದ್ದ. ಆ ಪೋಲಿಯೋದಿಂದ ಬಾಧೆ ಪಡ್ತದಂದ್ರೆ ಆ ಮಗನಿಗೆ ಓಡ್ಲಿಕ್ಕೆ ಕೂಡ ಬರುವುದಿಲ್ಲ, ನಡ್ಲಿಕ್ಕೆ ಕೂಡ ಬರುವುದಿಲ್ಲ. ಏನಂತೆ? ಓಡ್ಲಿಕ್ಕೆ ಕೂಡ ಬರುವುದಿಲ್ಲ, ನಡ್ಲಿಕ್ಕೆ ಕೂಡ ಬರುವುದಿಲ್ಲ. ಅದಕ್ಕಾಗಿ ಆ ತಾಯಿ ಸಂತೋಷ ಏನಾಯಿತು? ಸ್ವಲ್ಪವಾಗಿತ್ತು. ಆ ತಾಯಿ ಏನ್ ಹೇಳ್ತಿದ್ರೆ, ಈ ಭಾರವನ್ನು ನಾನು ಹೇಗೆ ಓರ್ಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ. ಏನಂತೆ? ಈ ಭಾರವನ್ನು ನಾನು ಹೇಗೆ ಇರಲಿಲ್ಲ. ನೋಡ್ರಿ, ಅವ್ನು ಚಿಕ್ಕವನಿದ್ದಾಗ ಆ ತಾಯಿ ಅವನ್ನ ಸಾಕಿ ಕಲಿಸ್ತಾಳೆ. ಅದೇ ಅವ್ನು ಸರ್ಟನ್ ಏಜ್ಗೆ ಬಂದಾಗ ಏನು ಅವನ್ನ ಸಾಕ್ಲಿಕ್ಕೆ ಆಗುದಿಲ್ಲ. ಆ ತಾಯಿ ಏನಾಗುತ್ತೆ? ಭಾರವಾಗ್ತದೆ. ಅದಕ್ಕೆ ಆ ತಾಯಿ ಮುಂಚಿತವಾಗಿ ಏನ್ ಮಾಡ್ತದಂದ್ರೆ, ದೇವರೇ ಈ ಭಾರವನ್ನು ನಾನು ಹೇಗೆ ಹೊರಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾನು ಏನ್ ಮಾಡ್ಲಿ ಎಂಬುದಾಗಿ ತೀರ್ಮಾನ ಮಾಡಿಕೊಂಡಾಗ ಮತ್ತೆ ಆ ಮಗನನ್ನು ಪರಿಶುದ್ಧಾಲಯ ಕರ್ಕೊಂಬಂದು ಏನ್ ಮಾಡಿದ್ರು? ಪರಿಶುದ್ಧಾಲಯ ಕರ್ಕೊಂಬಂದು ಹೇಳ್ತಾ ಇದ್ದಾರೆ, ದೇವರೇ ಈ ಮಗನನ್ನು ನನಗೆ ಕೊಟ್ಟು ಆಶೀರ್ವಾದ ಮಾಡಿದ್ದಿ, ಅದಕ್ಕಾಗಿ ಥ್ಯಾಂಕ್ಸ್ ಅಪ್ಪ, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಎಂಬುದಾಗಿ ಆ ತಾಯಿ ಹೇಳಿದ್ರು. ಏನಂತೆ? ಈ ಮಗನನ್ನು ಕೊಟ್ಟಿದ್ದೆ, ನಾನು ಕೇಳೋದಕ್ಕಿಂತ ಅತ್ಯಧಿಕವಾದನ್ನು ಕೊಟ್ಟಿದ್ದಿ, ಅದಕ್ಕೆ ಥ್ಯಾಂಕ್ಸ್ ಅಪ್ಪ, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆದ್ರೆ ನನ್ನ ಮಗನು ಪೋಲಿಯೋದಿಂದ ಬಾಧೆ ಪಡ್ತಾ ಇದ್ದೇನೆ. ಏನ್ ಮಾಡ್ತಾ ಇದ್ದೇನೆ? ಪೋಲಿಯೋದಿಂದ ಬಾಧೆ ಪಡ್ತದೆ. ನೋಡ್ರಿ, ಅವ್ನು ದೊಡ್ಡವನಾಗ್ಬಿಟ್ಟಾನೆ. ಅವನ ನೋಡಿ ಅವನಿಗೆ ನಡ್ಲಿಕ್ಕೆ ಬರೋದಿಲ್ಲ, ಓಡ್ಲಿಕ್ಕೆ ಬರೋದಿಲ್ಲ. ಆ ತಾಯಿಗೆ ದುಃಖ ಆಗ್ತದೆ ಇಲ್ಲ? ದುಃಖ ಆಗಿ ಆ ತಾಯಿ ಬಂದು ಹೇಳ್ತಿದ್ರೆ, ದೇವರೇ ನನ್ನ ಮಗನು ಪೋಲಿಯೋದಿಂದ ಬಾಧೆ ಪಡ್ತಾ ಇದ್ದಾನೆ, ಅವನಿಗೆ ಸಹಜ ಸ್ಥಿತಿಯಲ್ಲಿ ನಡೆಯುವಂತೆ ಮಾಡು. ಏನಂತೆ? ಸಹಜ ಸ್ಥಿತಿಯಲ್ಲಿ ನಡೆಯುವಂತೆ ಮಾಡುತ್ತಂದ್ರೆ ಅಲ್ಪ ಸ್ವಲ್ಪವಾಗಿ ನನ್ನ ಮಗನನ್ನು ನಡೆಯುವಂತೆ ಮಾಡು, ನನ್ನ ಮಗನ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ಮಾಡು, ನಾನು ಆ ಮಗನನ್ನು ನಿನ್ನ ಸೇವೆಗೆ ಸಮರ್ಪಿಸಿದ ಎಂಬುದಾಗಿ ಆ ತಾಯಿ ಕಣ್ಣೀರಿಟ್ಟು ಎಡೆಬಿಡದೆ ಪ್ರಾರ್ಥನೆ ಮಾಡಿದ್ಲು. ಏನ್ ಮಾಡಿದ್ಲು? ಕಣ್ಣೀರಿಂದ ಎಡೆಬಿಡದೆ ಪರಿಶುದ್ಧಾಲಯದಲ್ಲಿ ನೀವೆಲ್ಲ ಹೇಗೆಲ್ಲ ಬಂದಿದ್ರು ಹಾಗೆಲ್ಲ ಪ್ರಾರ್ಥನೆ ಮಾಡಿ ಏನ್ ಮಾಡಿದ್ರು? ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿದಾಗ ನಮ್ಮ ದೇವರು ಸುಮ್ಮನಿರುವ ದೇವರ? ನಮ್ಮ ದೇವರು ಸುಮ್ಮನೆ ಇರ್ತಾರ? ನಮ್ಮ ದೇವರು ಸುಮ್ಮನಿರುವ ದೇವರಲ್ಲ. ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ಉತ್ತರವನ್ನು ದಯಪಾಲಿಸುವನು. ನೋಡ್ರಿ, ಆ ತಾಯಿ ಪ್ರಾರ್ಥನೆ ಮಾಡಿದಾಗ ಆ ತಾಯಿ ಪ್ರಾರ್ಥನೆಯನ್ನು ಕೇಳಿ ದೇವರು ಏನ್ ಮಾಡ್ದ? ಆ ಮಗನು ಪೋಲಿಯೋದಿಂದ ಬಾಧೆ ಪಡ್ತಾರೆ. ನೋಡ್ರಿ, ನಡ್ಲಿಕ್ಕೆ ಬರುವುದಿಲ್ಲ, ಓಡ್ಲಿಕ್ಕೆ ಬರುವುದಿಲ್ಲ. ಆ ತಾಯಿಯ ಪ್ರಾರ್ಥನೆಯನ್ನು ಕೇಳಿ ಅವನು ನಡೆಯುವುದು ಮಾತ್ರವಲ್ಲ, ಓಡ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದಂತೆ. ಹಲ್ಲೆಲೂಯಾ! ಎಂತ ದೊಡ್ಡ ಅದ್ಭುತವಲ್ಲ? ಏನಂತೆ? ನಡೆಯ ಬರಲಿದಂತ ಆ ಮಗನನ್ನು ಆ ತಾಯಿಯ ಪ್ರಾರ್ಥನೆ ಮೂಲಕವಾಗಿ ಆ ಮಗನು ಇಲ್ಲಿ ಓಡ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದನಂತೆ. ಹಲ್ಲೆಲೂಯಾ! ನೀವು ಕೂಡ ನಿಮ್ಮ ಮಕ್ಕಳ ಬಗ್ಗೆ ಯಾರಾದರೂ ಚಿಂತೆ ಮಾಡ್ತಾ ಇದ್ರೆ ದೇವರಿಗೆ ಒಪ್ಪಿಸ್ಕೊಡ್ರಿ. ನಮ್ಮ ಮಗ ಸರಿಯಾಗಿ ಹೋಗ್ತಾ ಇಲ್ಲ, ಸ್ಕೂಲ್ಗೆ ಹೋಗ್ತಾ ಇಲ್ಲ, ಚರ್ಚ್ಗೆ ಸರಿಯಾಗಿ ಬರ್ತಾ ಇಲ್ಲ ಎಂಬುದಾಗಿ ಯಾರಾದರೂ ಇದ್ರೆ ನೀವು ದೇವರಿಗೆ ಒಪ್ಪಿಸ್ಕೊಡ್ರಿ. ಏನಂತೆ? ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವವನು. ಹಲ್ಲೆಲೂಯಾ! ನಾವು ಎಷ್ಟೇ ಚಿಂತೆ ಪಟ್ಟರು ಕೂಡ ವೇಸ್ಟ್, ಬರ್ತನೇ ಇಲ್ಲ. ನಮ್ಮ ಚಿಂತೆ ಯಾವಾಗಾದ್ರು ನಮ್ಗೆ ಯಾವುದೇ ಅನಾರೋಗ್ಯವಿರಲಿ, ಒಂದು EMI ಕಟ್ಟಬೇಕೆಂಬುದಾಗಿ ನಾವು ಯಾವೆಲ್ಲ ಅನ್ಕೊಂತೀವೋ, ಅಷ್ಟು ಕಷ್ಟ ಇದ್ರೂ ಕೂಡ ನಾವು ಏನ್ ಮಾಡಬೇಕು? ದೇವರನ್ನು ಆಚಿಕೊಳ್ಳಬೇಕು. ಎಲ್ಲಾ ಸಮಯದಲ್ಲಿ ದೇವರನ್ನು ಆಚಿಕೊಳ್ಬೇಕು. ನೋಡ್ರಿ, ಇವತ್ತು ಸಹ ದೇವರು ಕರ್ತನಾದ ಯೇಸು ಸ್ವಾಮಿ ಕಷ್ಟಪಡುವವರನ್ನ, ಹೊರಗೊತ್ತುವವರನ್ನ ಕೈ ಚಾಚಿ ಕರಿತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ನೀವು ಯಾರಾದರೂ ಕಷ್ಟಪಡುವವರಾಗಿದ್ರೆ, ಚಿಂತೆ ಮಾಡುವವರಾಗಿದ್ರೆ, ಹೊರಗೊತ್ತುವರಾಗಿದ್ರೆ ಕರ್ತನ ಇವತ್ತು ಸಹ ನಿಮ್ಮನ್ನು ಕರಿತಾ ಇದ್ದಾರೆ. ದೇವರು ಎಲ್ಲಾ ಸಮಯದಲ್ಲೂ ಕೂಡ ಆಚಿಕೊಳ್ತಾರೆ. ನೋಡ್ರಿ, ಆ ತಾಯಿಯ ಪ್ರಾರ್ಥನೆಯನ್ನು ಕೇಳಿ ಆ ಮಗನ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ಮಾಡ್ತಾ ಇಲ್ಲ. ನಾವು ಕೂಡ ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಕೀರ್ತನೆಗಳ ಬರೆದ ಪುಸ್ತಕ 34ನೇ ಅಧ್ಯಾಯ 1ನೇ ವಚನ ಯಾರಾದರೂ ಗಟ್ಟಿಯಾಗಿ ಓದ್ರಿ. ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಹಲ್ಲೆಲೂಯಾ! The book of Psalm chapter number 34 verse 1, I will praise the Lord all the time, His praise will be continually in my mouth. Hallelujah!
ಇಸ್ ಪ್ರೈಸ್ ವಿಲ್ ಬಿ ಕಂಟಿನ್ಯೂ ಇನ್ ಮೈ ಮೌತ್ ಅಂದ್ರೆ ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದೆಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತದೇನಾ? ನೋಡ್ರಿ, ದಾವೀದನ ಬರೆದ ಈ 34 ಕೀರ್ತನೆ ಯಾವ ಸಮಯದಲ್ಲಿ ಬರ್ತೀನಿ ಎಂಬುದಾಗಿ ನೀವು ತಿಳಿದುಕೊಳ್ಳಬೇಕು. ನಿಮ್ಗೆ ಯಾರಿಗಾದ್ರೂ ಐಡಿಯಾ ಇದನ್ನ? ದಾವೀದನು ಈ ಪತ್ರಿಕೆ ಬರೆಯುವಾಗ, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದೆಂಬುದಾಗಿ ಯಾವ ಸಮಯದಲ್ಲಿ ಬರೀತಾನೆ? ನಿಮ್ಗೆ ಐಡಿಯಾ ಇದೆನಾ? ಸೆರೆಮನೆಯಲ್ಲಿ ಇಟ್ಕೊಂಡು ಬರ್ತಾರೆ. ಹಲ್ಲೆಲೂಯಾ. ಯಾರಿಗೆ ಗೊತ್ತಿಲ್ಲ? ಓಕೆ ಫೈನ್, ಐ ವಿಲ್ ಸೇ. ನೋಡ್ರಿ, ದಾವೀದನು ಈ ಪತ್ರಿಕೆಯನ್ನು ಬರೆಯುವಾಗ ಇಸ್ರಾಯೇಲ್ ಅರಸನಾದ ಸೌಲನು ದಾವೀದನನ್ನು ಬೇಟೆಗಾರರಂತೆ ಹುಡುಕೊಂಡು ಹತಾಚಿಕೊಂಡು ಬರ್ತಾ ಇದ್ದಾನೆ. ಏನಂತೆ? ಸೌಲನ್ ಏನ್ ಮಾಡ್ತಾ ಇದ್ದಾನೆ? ದಾವೀದನನ್ನು ಹುಡುಕೊಂಡು ಬರ್ತಾ ಇದ್ದಾನೆ. ಬರುವಾಗ ಆತನು ಕಾಡುಗಳಲ್ಲಿ, ಮೇಡುಗಳಲ್ಲಿ, ಗುಹೆಗಳಲ್ಲಿ ಸಹ ಏನ್ ಮಾಡ್ತಾ ಇದ್ದಾನೆ? ಹುಡುಕೊಂಡು ಬರ್ತಾ ಇದ್ದಾನೆ. ನೋಡ್ರಿ, ಅವರ ಹೆಂಡತಿಯಾದ ಮೀಕಲಳು ಇನ್ನೊಬ್ಬರಿಗೆ ಕೊಟ್ಟು ಮದುವೆ ಮಾಡಬೇಕೆಂಬುದಾಗಿ ಆ ಪರಿಸ್ಥಿತಿಯಲ್ಲಿ ದಾವೀದನು ಈ ಪತ್ರಿಕೆಯನ್ನು ಬರೆದಿದ್ದಾನೆ. ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದೆಂಬುದಾಗಿ ಆ ಪತ್ರಿಕೆಯನ್ನು ಆ ಸಮಯದಲ್ಲಿ ಬರ್ತೇನೆ. ಆ ಪರಿಸ್ಥಿತಿಯಲ್ಲಿ ರಾಜನಾದ ಅಭಿಮೇಲಕನ ಮುಂದೆ ದಾವೀದನು ನಿಲ್ಲಿಸಲ್ಪಟ್ಟನು ಮೀನ್ಸ್ ಸಿಕ್ಕಿ ಬಿದ್ದನು. ನೋಡ್ರಿ, ದಾವೀದನು ತನ್ನನ್ನು ಕಾಪಾಡಿಕೊಳ್ಳುವುದಕ್ಕೆ ಏನ್ ಮಾಡ್ತಿದ್ದಾನೆ ಗೊತ್ತಾ? ಬಾಯಲ್ಲಿ ಜೊಲ್ಲು ಸುರಿಸ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಬಾಯಲ್ಲಿ ಜೊಲ್ಲು ಸುರಿಸ್ತಾ ಇದ್ದಾನೆ, ಹುಚ್ಚನಂತೆ ನಡೆಸ್ತಾ ಇದ್ದಾನೆ. ಅದರಿಂದ ದಾವೀದನ ತಲೆ ತಪ್ಪಿಸಿಕೊಳ್ಳಬೇಕಾಯಿತು. ಸಪೋಸ್ ಇನ್ ಕೇಸ್ ದಾವೀದನೆಂಬುದಾಗಿ ಅವನಿಗೆ ಗೊತ್ತಾದ್ರಿಗಿನ ಅವನ ತಲೆ ಅಲ್ಲೇ ಕತ್ತರಿಸಿ ಕೊಂದು ಸಾಯಿಸ್ಬಿಡ್ತಾ ಇದ್ರು. ಆದ್ರೆ ನೋಡ್ರಿ, ದಾವೀದನು ತನ್ನ ಚುರುಕುತನದಿಂದ ಏನ್ ಮಾಡ್ತಾ ಇದ್ದಾನೆ? ಬಾಯಲ್ಲಿ ಜೊಲ್ಲು ಸುರಿಸ್ತಾ ಹುಚ್ಚನಂತೆ ನಡೆಸ್ತಾ ಇದ್ದಾನೆ. ಅದರಿಂದ ಅವನ ತಲೆ ತಪ್ಪಿಸಿಕೊಳ್ಳಬೇಕಾಯ್ತು. ನೋಡ್ರಿ, ಎಲ್ಲಾ ಕಳವಳ, ಚಿಂತೆ, ಕುಗ್ಗಿಬೇಕೆ ಸಮಯದಲ್ಲಿ ದಾವೀದನು ಏನ್ ಮಾಡ್ತಾ ಇದ್ದಾನ? ದೇವರನ್ನು ಎಡೆಬಿಡದೆ ಕೊಂಡಾಡ್ತಾ ಇದ್ದಾನ, ದೇವರನ್ನು ಸ್ತುತಿಸ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಪ್ರೀತಿಗಳ ದೇವರೇ, ನಿಮ್ಮ ಕಷ್ಟದ ಸಮಯದಲ್ಲಿ, ಕಳವಳ ಸಮಯದಲ್ಲಿ, ಕುಗ್ಗುವುದ ಸಮಯದಲ್ಲಿ, ಸ್ತುತಿಸುವ ಸಮಯದಲ್ಲಿ ನೀವೇನ್ ಮಾಡ್ರಿ? ಕರ್ತನನ್ನು ಬಾಯಿ ತೆರೆದು ಗಟ್ಟಿಯಾಗಿ ಸ್ತುತಿಸಲು ಆರಂಭಿಸ್ರಿ. ಕರ್ತನು ನಿಮಗೆ ದೈವಿಕವಾದ ಸಮಾಧಾನವನ್ನು ಉಂಟು ಮಾಡುತ್ತಾನೆ. ಹಲ್ಲೆಲೂಯಾ. ಮಾಡ್ತಾನೆ ಇಲ್ಲ? ಗಟ್ಟಿಯಾಗಿ ಸ್ತುತಿಸ್ರಿ, ಆತನು ನಿಮಗೆ ಒಂದು ದೈವಿಕವಾದ ಸಮಾಧಾನವನ್ನು ಉಂಟು ಮಾಡ್ತಾನೆ. ಕರ್ತನಿಂದ ಪರಿಹಾರ ಮಾರ್ಗವು ಪ್ರಕಟವಾಗ್ತದೆ. ಏನ್ ಮಾಡ್ತದೆ? ಪ್ರಕಟವಾಗ್ತದೆ. ಕರ್ತನಿಂದ ಪರಿಹಾರ. ನಾವೇನ್ ಮಾಡಿದ್ರು ಕೂಡ ವ್ಯರ್ಥ ಅಂತ ನಾನು ಅವಿಗೆ ಮುಂಚಿತವಾಗಿ ಹೇಳಿದ್ದೆ. ನಾವೇನ್ ಮಾಡಿದ್ರು ಕೂಡ ವೇಸ್ಟ್. ಕರ್ತನಿಂದ ಮಾರ್ಗವು ಅದು ಪ್ರಕಟವಾಗ್ತದೆ. ಹಲ್ಲೆಲೂಯಾ. ನಿಮ್ಮನ್ನು ಬಿಟ್ಟು ಹಗಲು ಬರಂತೆ. ಏನಂತೆ? ನಿಮ್ಮ ಜೊತೆಗೆ ಇರುವವರು ನಿಮ್ಮನ್ನು ಬಿಟ್ಟು ಹಗಲು ಬರು. ಹಲ್ಲೆಲೂಯಾ. ಅದು ಬಿಡ್ರಿ, ಹೆತ್ತ ತಾಯಿ ತನ್ನ ಮಗನನ್ನು ತೊರೆದರು, ದೂಷಿಸಿದರು, ಕೈ ಬಿಟ್ಟರು. ಕರ್ತನಾದ ಯೇಸು ಸ್ವಾಮಿ ನಮ್ಮನ್ನು ದೂಷಿಸುವುದಿಲ್ಲ, ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಅದರ ಬದಲಾಗಿ ಏನ್ ಮಾಡ್ತಾರೆ? ನಮ್ಮನ್ನು ದೇವರು ಸೇರಿಸಿಕೊಳ್ಳುತ್ತಾರಂತೆ. ಆತನಿಂದ ಯಾವತ್ತಾದ್ರೂ ಕೈ ಬಿಟ್ಟಿದ್ದು ನೋಡಿದ್ರ? ಇಲ್ಲ. ಆತನು ನಮ್ಮನ್ನು ಏನ್ ಮಾಡ್ತಾನೆ? ಸೇರಿಸಿಕೊಳ್ಳುವವನಾಗಿದ್ದಾನೆ. ನಿಮ್ಮ ಮೇಲೆ ಇಲ್ಲಿ ಸಲ್ಲದ ದೂರುಗಳನ್ನು ಹೇಳಿ ನೀವು ಏನು ಅರಿಯದಂತೆ ಇರುವಾಗ ನಿಮ್ಗೆ ಹೆಂಗಾಗ್ತದೆ ನೋಡ್ರಿ? ನೀವು ಕಳವಳಗೆ ಚಿಂತೆ ಒಳಗಾಗ್ತೀರಾ ಇಲ್ಲ? ನಿಮ್ಮ ಮೇಲೆ ನೀವೇನ್ ಮಾಡಿರೋದಿಲ್ಲ, ನಿಮ್ಗೆ ಯಾರೋ ಇಲ್ಲ ಸಲ್ಲದನ್ನು ಹೇಳಿದ್ರೆ ಹೆಂಗಿರ್ತದೆ? ತಪ್ಪು ಯಾರ್ದು? ನಿಮ್ ತಪ್ಪು ಇರೋದಿಲ್ಲ, ಆದ್ರೂ ಕೂಡ ನಿಮ್ಗೆ ತಪ್ಪು ಐತೆ ಎಂಬುದಾಗಿ ಹೇಳಿದ್ರೆ ನಿಮ್ಗೆ ಹೆಂಗಿರ್ತದೆ? ಒಂದು ಚಿಂತೆಗೆ ಒಳಗಾಗ್ತೀರಿ, ಒಂದು ಕಳವಳಗೆ ಒಳಗಾಗ್ತೀರಿ, ಸೋತು ಹೋಗ್ತೀರಿ. ಹಲ್ಲೆಲೂಯಾ. ಸೋತು ಹೋಗದಂತೆ ನಾವೇನ್ ಮಾಡಬೇಕು? ಕರ್ತನನ್ನು ಯಾವಾಗಲೂ ಎಡೆಬಿಡದೆ ಕೊಂಡಾಡಬೇಕು. ಹಲ್ಲೆಲೂಯಾ. ಏನ್ ಮಾಡಬೇಕು? ಯಾವಾಗಲೂ ಕೊಂಡಾಡಬೇಕು. ನೋಡ್ರಿ, ಒಬ್ಬ ವಯಸ್ಸಾದಂಥ ಹಿರಿಯ ಬೋಧಕರು ಓಡಿಸಲ್ಪಟ್ಟಂತೆ ಸುಳ್ಳಾದ ಅಪರಾಧ ನಿಮಿತ್ತವಾಗಿ ಅವ್ರು ಬಹಳವಾಗಿ ಕುಗ್ಗಿ ಹೋದ್ರು. ಮತ್ತೆ ಯಾರಲ್ಲ, ಅವರಿಗೆ ಸಹಾಯಕ ಬೋಧಕರಿಂದ ಓಡಿಸಲ್ಪಟ್ಟಂತೆ ಸುಳ್ಳಾದ ಅಪರಾಧ ನಿಮಿತ್ತವಾಗಿ ಅವ್ರು ಏನಾದ್ರು ಬಹಳವಾಗಿ ಕುಗ್ಗಿ ಹೋದ್ರು, ಸೋತು ಹೋದ್ರು, ಕಳವಳಕ್ಕೆ ಒಳಗಾಗಿದ್ರು. ಆಗ ಆ ಸಮಯದಲ್ಲಿ ಪವಿತ್ರಾತ್ಮನು ಆ ಬೋಧಕರೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಏನಂತ? ಮಗನೇ, ನೀನು ಸೋತು ಹೋಗಬೇಡ, ಕಳವಳಗೊಳ್ಳಬೇಡ, ಚಿಂತೆ ಮಾಡಬೇಡ. ನೀನು ನನ್ನನ್ನು ಏನ್ ಮಾಡು? ಗಟ್ಟಿಯಾಗಿ ಸ್ತುತಿಸು, ಸ್ತೋತ್ರ ಮಾಡು. ಆಗ ನಾನು ನಿನಗೆ ಏನ್ ಮಾಡ್ತೀನಿ? ಒಂದು ದೈವಿಕವಾದ ಸಮಾಧಾನವನ್ನು ಉಂಟು ಮಾಡ್ತೀನಿ ಎಂಬುದಾಗಿ ಆ ದೇವರು ವಾಗ್ದಾನ ಮಾಡಿ ಹೇಳುವಾಗ ಆ ಬೋಧಕನು ಆ ವಾಗ್ದಾನಿಗೆ ಒಳಗಾಗಿ ಏನ್ ಮಾಡ್ದಂದ್ರೆ ಬಾಯಿ ತೆಗೆದು ಸ್ತುತಿಸಲು ಆರಂಭಿಸಿದ. ಏನ್ ಮಾಡ್ದ? ಬಾಯಿ ತೆಗೆದು ಆರಂಭಿಸಿದ. ನಾವು ಕೂಡ ಅಷ್ಟೇ, ದೇವರು ಯಾವ್ದಾದ್ರು ಏನನ್ನ ವಾಗ್ದಾನ ಹೇಳೋದಂದ್ರೆ ನಾವು ಕೂಡ ಆ ವಾಗ್ದಾನವನ್ನು ಏನ್ ಮಾಡಬೇಕು? ಪಾಟಿಸ್ಬೇಕು, ಅದರಂತೆ ನಾವು ನಡಿಬೇಕು.
ನಡಿವಾಗ ದೇವರು ನಮಗೆ ಕೂಡ ಏನ್ ಮಾಡ್ತಾನೆ, ಒಂದು ದೈವಿಕವಾದ ಸಮಾಧಾನವನ್ನು ನಾವು ಯಾವೆಲ್ಲ ಕೊರತೆದಲ್ಲಿದ್ದೇವೋ ಆ ಕೊರತೆಯನ್ನು ನೀಗಿಸ್ತಾರ ಇಲ್ಲ, ಎಲುಯ್ಯ ನೀಗಿಸ್ತಾರೆ. ನೋಡ್ರಿ, ಆ ಬೋಧಕನು ಪವಿತ್ರಾತ್ಮನ ಹೇಳಿದಂಥ ಮಾತುಗಳಿಗೆ ಎಲ್ಲ ಒಳಗಾಗಿ ಏನ್ ಮಾಡ್ತಾರಂತೆ, ಗಟ್ಟಿಯಾಗಿ ಸ್ತುತಿ ಮಾಡಲು ಆರಂಭಿಸಿ ಅರ್ಧ ಗಂಟೆ ಅಷ್ಟರಲ್ಲಿ ಅದನ್ನು ಆವರಿಸಿಕೊಂಡ ಎಲ್ಲ ಕೊಗ್ಬೇಕು ಏನಾದ್ರು ಅಂದ್ರೆ ಒಂದು ದೈವಿಕವಾದ ಸಮಾಧಾನವನ್ನು ಉಂಟಾಯ್ತಂತೆ. ಏನಂತೆ, ಮತ್ತೆ ಪ್ರಾರ್ಥನೆ ಮಾಡಲಿಕ್ಕೆ ಅದು ಸ್ಟಾರ್ಟ್ ಮಾಡ್ದ. ಅರ್ಧ ಗಂಟೆ ಆಗಿ ಮತ್ತೆ ಸ್ಟಾಪ್ ಮಾಡಲಿಲ್ಲ, ಮತ್ತೆ ಪ್ರಾರಂಭಿಸಿದ ಅದನ್ನು ಆವರಿಸಿಕೊಂಡಂತ ಎಲ್ಲ ಕುಗ್ಗುವಿಕೆ, ಚಿಂತೆ, ಕಳವಳ ಎಲ್ಲ ಅನುಭವಗಳು ಕ್ಷಣ ಮಾತ್ರದಲ್ಲಿ ನೀಗೋಯ್ತಂತೆ. ಏನಂತೆ, ಕ್ಷಣ ಮಾತ್ರದಲ್ಲಿ ನೀಗೋಯ್ತು. ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಜೀವನ ಕೂಡ ನಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ನಾವೇನು ಮಾಡಬೇಕು, ನಮ್ಮ ಚಿಂತಾಭಾರವನ್ನು ಯೆಹೋವನ ಮೇಲೆ ಆಗಬೇಕು. ಆತನು ನಮಗೋಸ್ಕರ ಏನು ಮಾಡ್ತಾನೆ, ಚಿಂತಿಸುವವನಾಗಿದ್ದಾನೆ. ಇದನ್ನು ಯಾರು ಕೂಡ ಮರಿಬಾರ್ದು. ನೋಡ್ರಿ, ಆ ಸೇವಕನು ಅಷ್ಟು ಕುಗ್ಗಿ ಹೋಗಿ ಆತನು ಏನ್ ಮಾಡ್ದ, ಸೋತು ಹೋದ. ಆಗ ಪವಿತ್ರಾತ್ಮನು ಮಾತನಾಡಿ ಬಲಪಡಿಸಿದ ಇಲ್ಲ. ಪವಿತ್ರಾತ್ಮನು ನಮ್ಮೊಟ್ಟಿಗೆ ಕೂಡ ಮಾತಾಡ್ತಾನೆ. ಆದರೆ ನಾವು ಏನ್ ಮಾಡಬೇಕು, ಫಸ್ಟ್ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ಕೇಳ್ಕೊಬೇಕು, ದೇವರೇ ನಮಗೆ ಎಲ್ಲ ಕಳವಳ ಚಿಂತೆ ಕ್ಷಣ ಮಾತ್ರದಲ್ಲಿ ನೀಗಿಸು ಕರ್ತನೆ, ನಮಗಿರುವಂಥ ಕೊರತೆ ಎಲ್ಲವನ್ನು ನೀಗಿಸೆಂಬುದಾಗಿ ನಾವು ಅನುದಿನವೂ ಪ್ರತಿದಿನವೂ ಏನ್ ಮಾಡಬೇಕು, ಸ್ತೋತ್ರ ಮಾಡಬೇಕು, ಸ್ತುತಿ ಮಾಡಬೇಕು. ಹಲ್ಲೆಲೂಯಾ. ನೋಡ್ರಿ, ದೇವರು ಎಂಥ ಒಳ್ಳೆ ದೇವರಾಗಿದ್ದಾರೆ. ಪ್ರೀತಿ ಉಳ್ಳ ದೇವಜನರೇ, ನಿಮ್ಮ ಕಷ್ಟದ ಸಮಯದಲ್ಲಿ ಕೂಡ ನೀವೇನು ಮಾಡ್ರಿ, ಗಟ್ಟಿಯಾಗಿ ಸ್ತುತಿಸಲು ಆರಂಭಿಸ್ರಿ. ಕರ್ತನು ನಿಮ್ಮ ಜೀವಿತದಲ್ಲಿ ಕೂಡ ಒಂದು ಅದ್ಭುತವನ್ನು ಮಾಡುತ್ತಾರೆ. ಎಷ್ಟು ಜನ ನಂಬ್ತಾ ಇದ್ರಿ, ದೇವರು ನನ್ನ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತವನ್ನು ಮಾಡುತ್ತಾರೆ ಎಂಬುದಾಗಿ ಎಷ್ಟು ಜನ ನಂಬ್ತಾ ಇದ್ರಿ? ಹಲ್ಲೆಲೂಯಾ. ಪ್ರಕಟಣೆ ಬರೆದ ಗ್ರಂಥ 19ನೇ ಅಧ್ಯಾಯ 5ನೇ ವಚನ ಯಾರಾದರೂ ಓದಿ. ಆಮೇಲೆ ಸಿಂಹಾಸನದ ಕಡೆಯಿಂದ ಬಂದ ಒಂದು ಶಬ್ದವು, ದೇವರ ದಾಸರೆಲ್ಲರೇ, ದೇವರಿಗೆ ಭಯಪಡುವ ಹಿರಿಕಿರಿಯರೇ, ನಮ್ಮ ದೇವರನ್ನು ಕೊಂಡಾಡಿರಿ ಎಂದು ಹೇಳಿತು. ಸರ್ವ ಜನರ ದೊಡ್ಡ ಗುಂಪಿನ ಶಬ್ದದಂತೆಯೂ ಜಲಪ್ರವಾಹ ಘೋಷದಂತೆಯೂ ಗಟ್ಟಿಯಾದ ಗುಡುಗಿನ ಶಬ್ದದಂತೆಯೂ ಇದ್ದ ಒಂದು ಶಬ್ದವನ್ನು ಕೇಳಿದೆನು. ಅದು ಹಲ್ಲೆಲೂಯಾ, ಸರ್ವಶಕ್ತನಾಗಿರುವ ನಮ್ಮ ದೇವರಾದ ಕರ್ತನನ್ನು ಹೇಳುತ್ತಾನೆ. Revelation chapter number 19 verse 5, praise our God all his servants and who fear him, both the small and the greater and both the small and the bigger. Hallelujah. ಇಲ್ಲಿ ಕನ್ನಡದಲ್ಲಿ ಹೇಳ್ತು ಕೇಳ್ರಿ, ಕನ್ನಡದಲ್ಲಿ ಅಷ್ಟು ಸ್ಪಷ್ಟವಾಗಿಲ್ಲ, ಇಂಗ್ಲಿಷ್ನಲ್ಲಿ ಭಾರಿ ಚೆನ್ನಾಗಿದೆ. ಪ್ರೈಸ್ ಅವರ್ ಗಾಡ್ ಆಲ್ ಯು ಇಸ್ ಸರ್ವೆಂಟ್ ಅಂಡ್ ಹೂ ಫಿಯರ್ ಹಿಮ್, ಬೋತ್ ದ ಸ್ಮಾಲ್ ಅಂಡ್ ದ ಬಿಗ್ಗರ್ ಅಂಡ್ ಬೋತ್ ದ ಸ್ಮಾಲ್ ಅಂಡ್ ದ ಗ್ರೇಟರ್. ಅಂದ್ರೆ ಚಿಕ್ಕವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ದೇವರಿಗೆ ಭಯಪಡುವವರಾಗಿರ್ರಿ, ಸ್ತುತಿಸುವವರಾಗಿರಿ, ಕೊಂಡಾಡುವವರಾಗಿರಿ, ಘನಪಡಿಸುವವರಾಗಿರ್ರಿ. ಚೆನ್ನಾಗೈತಲ್ಲ ವಾಕ್ಯ ಇದು? ಕನ್ನಡದಲ್ಲಿ ಅಷ್ಟು ಇಂಪು ಅನಿಸ್ತಿಲ್ಲ, ಆದರೆ ಇಂಗ್ಲೀಷ್ನಲ್ಲಿ ಅದು ಟ್ರಾನ್ಸ್ಲೇಟ್ ಮಾಡಿ ನಾವು ಹೇಳುವಾಗ ಏನಾಗಿದೆ, ಅದು ಚೆನ್ನಾಗಿದೆ ಅಲ್ಲ? ಹಲ್ಲೆಲೂಯಾ. ನೋಡ್ರಿ, ನಮ್ಮ ಜೀವನದಲ್ಲಿ ಕೂಡ ಒಂದು ದೊಡ್ಡ ಅದ್ಭುತವನ್ನು ಮಾಡುತ್ತಾರೆ. ಯಾರು ಕೂಡ ಕಳವಳ ಸಮಯದಲ್ಲಿ ನೀವೇನು ಮಾಡಬೇಡ್ರಿ, ದೇವರನ್ನು ಮರ್ತು ಬೇಡ್ರಿ. ಎಲ್ಲ ಸಮಯದಲ್ಲೂ ದೇವರನ್ನು ಆತುಕೊಡ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತವನ್ನು ಮಾಡುತ್ತಾರೆ. ಹಲ್ಲೆಲೂಯಾ. ಏನು ಮಾಡ್ತಾರೆ? ಒಂದು ದೊಡ್ಡ ಅದ್ಭುತವನ್ನು ಮಾಡುತ್ತಾರೆ. ಹಲ್ಲೆಲೂಯಾ. Because God will give the right thing in the right time. So trust in the God and see the miracles. Hallelujah. ಈ ಚಿಕ್ಕ ವಾಕ್ಯವನ್ನು ದೇವರು ಬ್ಲೆಸ್ ಮಾಡಲಿ. Hallelujah. Amen.